ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಡೇ 2 ಆಫ್ ನಮ್ಮ ಟ್ರಿಪ್ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಡೇ 1 ನೀವೆಲ್ಲರೂ ಹಳೆ ವ್ಲಾಗಲ್ಲಿ ನೋಡಿರ್ತೀರ. ಸೊ ಡೇ 1 ಆದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಡೇ 2 ಶೇರ್ ಮಾಡ್ತಾ ಇದ್ದೀನಿ. ಸೊ ಡೇ 1ನಲ್ಲಿ ನಾವು ದೇವಸ್ಥಾನಕ್ಕೆ ಅಂತ ಮಂಗಳೂರಿಗೆ ಬಂದಿದ್ವಿ. ಕೊರಗಜ್ಜ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬೀಚಲ್ಲೆಲ್ಲ ಆಟ ಆಡಿಕೊಂಡು ಡೇ 2 ಅಂದರೆ ಡೇ 1ನಲ್ಲೇ ನಾವು ಈ ಒಂದು ಲಾಡ್ಜ್ಗೆ ಬಂದು ಸ್ಟೇ ಆಗಿದ್ವಿ. ಇದು ಬಂದು ಮ್ಯಾಂಗ್ಳೂರು ಈ ಫುಡ್ ಸ್ಟ್ರೀಟ್ ಇದೆಯಲ್ವ, ಅದರಿಂದ ಬ್ರಿಡ್ಜ್ ಬರುತ್ತೆ, ಅದ್ರ ಹಿಂದೆ ಕಡೆನೇ ಏಕೆ ಇಂಟರ್ನ್ಯಾಷನಲ್ ಅಂತ ಇಲ್ಲೇ ಏನು ಟ್ರೈನು ಬಸ್ಸು ಎಲ್ಲ ಓಡಾಡ್ತಾ ಇರುತ್ತೆ. ಮಾರ್ಕೆಟ್ ಕೂಡ ಇದೆ ಈ ಹೋಟೆಲ್ ಪಕ್ಕ. ಸೊ ಅಲ್ಲಿ ನಾವು ಸ್ಟೇ ಆಗಿದ್ವಿ. ಓಕೆ ಅಂತ ಅನಿಸ್ತು ನಮಗೆ. ನಾಟ್ ಸೋ ಗುಡ್, ನಾಟ್ ಸೋ ಬ್ಯಾಡ್ ಆ ಥರ. ಸೊ ಇಲ್ಲಿ ನಾವು ಬೆಳಗ್ಗೆನೇ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ಎಲ್ಲರದ್ದು ಸ್ನಾನ ಎಲ್ಲ ಆಗಿತ್ತು. ನಮ್ಮ ಒಬ್ಬರು ಸ್ನಾನ ಮಾಡ್ತಾಯಿದ್ರು. ಸೊ ರೆಡಿ ಆಗ್ತಾಯಿದ್ದೀವಿ. ಸೊ ಇವತ್ತು ನಮ್ಮ ಪ್ಲ್ಯಾನ್ ಬಂದು ಮಂಗಳೂರಲ್ಲಿರೋ ಮಂಗಳಾದೇವಿ ದೇವಸ್ಥಾನ, ಜೊತೆಗೆ ಏನು ಇದಕ್ಕೆ ಹೋಗಬೇಕು, ಹಾರ್ಬರ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ಹಾರ್ಬರಲ್ಲಿ ಏನು ಫಿಶ್ ಸ್ಮೆಲ್ ಎಲ್ಲ ಇರುತ್ತೆ, ಮತ್ತೆ ಒಂದು ಸ್ನಾನ ಮಾಡಬೇಕು ಅಂತ ನಮ್ಮ ಮಾವ ಬೇಡ ಅಂದ್ಬಿಟ್ರು. ಆ್ಯಂಡ್ ಅದಾದಮೇಲೆ ನಾವು ಅಲ್ಲೇ ಎಲ್ಲಾದರೂ ಒಂದು ತಿಮ್ದಾಸ್ ಹೋಟೆಲ್ ಅಂತ ಅದನ್ನು ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅಲ್ಲಿ ಊಟ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟು ಮ್ಯಾಂಗ್ಳೂರ್ ಟು ವಯನಾಡ್ ಅಂತ ಫಿಕ್ಸ್ ಆದ್ವಿ. ಸೊ ಅಲ್ಲಿ ಆನ್ ದ ವೇ ವಯನಾಡ್ಗೆ ಹೋಗುವಾಗ ದರ್ಶನ್ ಅವರು ರೀಸೆಂಟಾಗಿ ಒಂದು ಶತ್ರು ಸಂಹಾರ ಮಾಡೋದಕ್ಕೆ ಮಾಡಾಯಿಕಾವು ಭಗವತಿ ಟೆಂಪಲ್ಗೆ ವಿಸಿಟ್ ಮಾಡಿದರು. ಸೊ ಆ ಟೆಂಪಲ್ಗೂ ಕೂಡ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫಸ್ಟೇ. ಸೊ ಅದಕ್ಕೆ ಅಲ್ಲೂ ಕೂಡ ಹೋಗಿ ಹಂಗೆ ಹೋದ್ವಿ. ಸೊ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ನಾನಿವಾಗ ರೆಡಿ ಆಗ್ತಾಯಿದ್ದೀನಿ. ತುಂಬ ಜನ ಶಾಪಿಗೆ ಬರೋರು ಕೇಳೋ ಒಂದೇ ಪ್ರಶ್ನೆ, ನೀವು ವಿಡಿಯೋ ನೋಡೋಕ್ಕಿಂತ ಲೈವಲ್ಲಿ ಗ್ಲೋ ಕಾಣ್ತೀರಾ, ಯಾವ ಕ್ರೀಮ್ ಯೂಸ್ ಮಾಡ್ತೀರಾ? ನಾನು ಹೇಳೋದು ಸ್ಮಾಲ್ ಕ್ರೀಮ್, ಬಟ್ ಅವ್ರು ನನ್ನ ನಂಬೋದೇ ಇಲ್ಲ, ನೀವು ಬೇರೆ ಏನೋ ಯೂಸ್ ಮಾಡ್ತೀರಾ, ಹೇಳಲ್ಲ ಅಂತ. ಟು ಬಿ ಫ್ರ್ಯಾಂಕ್, ನಾನು ಸ್ಮಾಲ್ ಕ್ರೀಮ್ ಬಿಟ್ಟು ಇನ್ನೇನು ಯೂಸ್ ಮಾಡಲ್ಲ. ಇದೊಂದು ಶುಗರ್ ಬ್ರ್ಯಾಂಡ್ದು ಒಂದು ಲೈಕ್ ಲಿಕ್ವಿಡ್ ಹೈಲೈಟರ್ ಥರ. ಸೊ ಅದನ್ನು ಆಫ್ಟರ್ ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ಯೂಸ್ ಮಾಡ್ತೀನಿ. ಅದು ಬಿಟ್ಟು ಇನ್ನೇನು ನಾನು ಯೂಸ್ ಮಾಡಲ್ಲ. ಸೊ ನಮ್ಮ ಅತ್ತೆ ಆಲ್ರೆಡಿ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ರು. ಇವಾಗಂತೂ ನಾನು ಏನು ವೇರ್ ಮಾಡ್ತೀನೋ ಅದೇ ಥರ ನಮ್ಮ ಅತ್ತೆಗೂ ತಗೊಬಿಡ್ತೀನಿ, ಟ್ವಿನ್ನಿಂಗ್ ಅನ್ನೋ ಥರ. ಸೊ ಹಾಗೆ ಬೊಟ್ಟೆಲ್ಲ ಇಟ್ಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ಲಗೇಜ್ ಎಲ್ಲರೂ ಪ್ಯಾಕ್ ಮಾಡ್ಕೊತಾಯಿದ್ರು. ನನ್ನ ಲಗೇಜ್ ಕೂಡ ಪ್ಯಾಕ್ ಮಾಡಿಕೊಂಡು ನಾವು ರೂಮ್ನ ಚೆಕ್ಔಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಮಾವ ಕೂಡ ರೆಡಿ ಆಗಿಬಿಟ್ಟು ಬಂದರು. ಅಷ್ಟೇ ಗೈಸ್. ಸೊ ನೆಕ್ಸ್ಟು ಇಲ್ಲಿಂದ ನಾವು ಮಂಗಳಾದೇವಿ ಟೆಂಪಲ್ಗೆ ಹೋಗಿ ಟಿಫಿನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲೇ ಲಂಚ್ ಮಾಡ್ಬೇಕು ಅಂದ್ಕೊಂಡ್ವಿ. ಬಟ್ ಲಂಚ್ ಒಂದು ಮಿಸ್ ಆಯಿತು ಅಷ್ಟೇ, ಇನ್ನೆಲ್ಲನೂ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಇದು ಡೇ 2 ನಮ್ಮ ಟ್ರಿಪ್ಪಲ್ಲಿ. ಸೊ ನಾವಿವತ್ತು ನಿನ್ನೆ ನೈಟು ಈಗ ಆಲ್ರೆಡಿ ಬ್ಲಾಗಲ್ಲಿ ನೋಡಿರೋಂಗೆ ಏಕೆ ಇಂಟರ್ನ್ಯಾಷನಲ್ ಲಾಡ್ಜ್ ಅಂತ ಇದೆ ಮ್ಯಾಂಗ್ಳೂರಲ್ಲಿ. ಸೊ ಇಲ್ಲಿ ಏನಂತ ಏನೋ ಗೊತ್ತಿಲ್ಲ. ಸೊ ಇಲ್ಲಿ ನಾವು ಚೆಕ್ಇನ್ ಆಗಿದ್ವಿ, ರಾತ್ರಿ ಚೆಕ್ಔಟ್ ಆಗೋಕ್ಕೆಲ್ಲ ರೆಡಿ ಆಗಿದ್ದೀವಿ. ಎಲ್ಲರದ್ದು ಸ್ನಾನ ಆಯಿತು, ನಮ್ಮ ಮಾವ ಅವ್ರದ್ದು ಸ್ನಾನ ಆದರೆ ಮುಗೀತು. ಸೊ ಇವತ್ತು ಮಧ್ಯಾಹ್ನ ಊಟ ಎಲ್ಲಿ ಮಾಡೋದು? ಮಧ್ಯಾಹ್ನ ಇಲ್ಲೇ ಮಾಡಿಕೊಂಡು ನೆಕ್ಸ್ಟು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಮತ್ತು ಏನು ಗೊತ್ತಾ, ಮಂಗಳೂರು ಟೂರಿಸ್ಟ್ ಗೈಡ್ ಥರ ಯಾರಾದ್ರು ಬೇಕು ಅನಿಸ್ತಾರೆ, ಏನಿದೆ ಏನಿರಲ್ಲ ಏನೂ ಗೊತ್ತಿರಲ್ಲ. ಸೊ ಅವಾಗ ಗೂಗಲ್ ಸರ್ಚ್ ಮಾಡಿ ನೋಡೋದು. ಇವತ್ತು ಮುಗಿಸ್ಕೊಂಡು ಬೆಳಗ್ಗೆ ಅಷ್ಟರಲ್ಲಿ ಒಂದು ದೇವಸ್ಥಾನಕ್ಕೆ ಅವರು 9 o'clock ಒಳಗಡೆ ಹೋಗ್ಬೇಕಂತ ಆ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಕೇಳಬೇಕು. ಸೊ ಅಷ್ಟೇ. ಸೊ ಇವಾಗೆಲ್ಲ ರೆಡಿ ಆಗಿದ್ದೀವಿ. ಯಾವಾಗ ಸ್ನಾನಕ್ಕೆ ಹೋಗಿದ್ದೇವೆ, ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸಿ ಇಲ್ಲೇನಾದರೂ ನೋಡಿ ಆಮೇಲೆ ಇಲ್ಲೇನೆ ಫಿಶ್ ಮೀಲ್ಸ್ ತಿಂದ್ಬಿಟ್ಟು ಹೋಗ್ಬೇಕಂತ ಅಂದ್ತೀನಿ. ಅಷ್ಟೇ. ಸೊ ಇವತ್ತೇನೆಲ್ಲ ಆಗತ್ತೆ ಅನ್ನೋದನ್ನ ಈ ಬ್ಲಾಗಲ್ಲಿ ರೆಕಾರ್ಡ್ ಮಾಡ್ತೀನಿ. ರೂಮ್ ಪರವಾಗಿಲ್ಲ, ಚೆನ್ನಾಗಿತ್ತು. ಇಲ್ಲಿ ಮಂಗಳೂರು ಬೇಸಿಕಲಿ ಶೆಕೆ ಜಾಸ್ತಿ, ಸೊಳ್ಳೆ ಕಾಟ ಬೇರೆ. ಸೊ ಅವನಿದ್ದೆ ಅಷ್ಟೊಂದಾಗಿ ಬರಲಿಲ್ಲ, ಆದರೂ ಪರವಾಗಿಲ್ಲ ಮ್ಯಾನೇಜ್. ಸೊ ಈ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿ ರೂಮ್ಗೆ 2,500 ರೂಪಾಯಿ ತಗೊಂಡು ಅದಾದಮೇಲೆ ಇವಾಗ 11 o'clock ಅಷ್ಟೇ ಚೆಕ್ಔಟ್ ಮಾಡಬೇಕಂತ ಅವರು ಚೆಕ್ಇನ್ ಆಗೋವಾಗೆ ಹೇಳಿದರು. ಸೊ ಅದಕ್ಕೆ ಇವಾಗ ಎಲ್ಲ ರೆಡಿಯಾಗಿದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಹಂಗೆ ರೌಂಡ್ ಚೆಕ್ಕೊಂಡು ಅಷ್ಟೇ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಅಷ್ಟೇ. ಮಾಡಿದ್ದು ನೋಡಿ ಸುಬ್ಬ ಸುಬ್ಬ ಎಲ್ಲೋತಿದ್ದೀವಿ? ಸುಬ್ಬ ಇವಾಗ
ಅಲ್ಲೇ ಮಂಗಳೂರು ವಯನಾಡ್ ಹೈವೇಲಿರುವಂಥ ಒಂದು ವೆಜ್ ರೆಸ್ಟೋರೆಂಟ್ಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ವಿ. ಸೊ ಬ್ರೇಕ್ಫಾಸ್ಟಿಗೆ ಮುಂಚೆನೇ ನಾವು ಮಂಗಳಾದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ದರ್ಶನ ಕೂಡ ಮಾಡ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ನಾವು ವಯನಾಡ್ ರೂಟ್ಗೆ ಹೋಗಿದ್ದು. ಸೊ ಇಲ್ಲೇ ಮಂಗಳೂರಲ್ಲೇ ಏನಾದರೂ ನೋಡುವಂಥ ಪ್ಲೇಸಸ್ ಇದ್ದರೆ ನೋಡ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲೆಲ್ಲ ಬೀಚಸ್ಸೇ ಜಾಸ್ತಿ ಇತ್ತು. ಮಕ್ಳಿಗೆ ಈಗಾಗಲೇ ನೀರು ಕುಡಿದ್ಬಿಟ್ಟು ಜಾಸ್ತಿ ಕೋಲ್ಡು ಕಾಫ್ ಇದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಬೀಚ್ ಬೇಡ ಮತ್ತು ಅಲ್ಲೋದ್ರೆ ಎಲ್ಲ ಮರಳೆಲ್ಲ ಮೆತ್ಕೊಳ್ಳುತ್ತೆ, ಅದೆಲ್ಲ ಚೇಂಜ್ ಮಾಡೋಕೆ ಒಂಥರ ಕಿರಿಕಿರಿ ಅನಿಸುತ್ತೆ ಅಂತೇಳಿ ಬೀಚ್ ಸಾಕು, ಈಗ ಆಲ್ರೆಡಿ ಒಂದು ಸರಿ ಹೋಗಿದ್ದೀವಲ್ಲ ಅಂತ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಡೈರೆಕ್ಟ್ ವಯನಾಡ್ಗೆ ಹೋದ್ವಿ. ಮಂಗಳೂರಲ್ಲಿ ಫಿಶ್ ಮೀಲ್ಸ್ ಮಿಸ್ ಆಗಿತ್ತು. ಅದೇ ಫಿಶ್ ಮೀಲ್ಸ್ನ ಕೇರಳದಲ್ಲಿ ನಾವು ಟೇಸ್ಟ್ ಮಾಡಿದ್ವಿ. ಬಟ್ ಕಂಪ್ಯಾರಿಟಿವ್ಲಿ ಕೇರಳದಲ್ಲಿ ಅಷ್ಟಾಗಿ ನಮಗೆ ಫುಡ್ ಅಡ್ಜಸ್ಟ್ ಆಗಲಿಲ್ಲ. ಬಿಕಾಸ್ ಅಲ್ಲೆಲ್ಲ ನಾರ್ಮಲ್ ರೈಸ್ ಯೂಸ್ ಮಾಡಲ್ಲ, ಜೊತೆಗೆ ನಾರ್ಮಲ್ ಈ ನಮ್ಮ ಕಡೆ ಫುಡ್ ಥರ ಇರಲ್ಲ ಅದು. ಸೊ ಅದಕ್ಕೆ ನಮ್ಗೆ ಅಷ್ಟೊಂದೇನು ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ. ಸೊ ಇಲ್ಲೇ ಫಿಶ್ ಮೀಲ್ಸ್ ಎಂಟ್ರೆನ್ಸಲ್ಲೇ ಅಂದರೆ ಇನ್ನೇನು ಕೇರಳ ಎಂಟ್ರೆನ್ಸ್ ಬಾರ್ಡರಲ್ಲೇ ನಾವು ಫಿಶ್ ಮೀಲ್ಸ್ ಎಲ್ಲ ಊಟ ಎಲ್ಲ ಮಾಡಿ ನೆಕ್ಸ್ಟು ವಯನಾಡ್ಗೆ ನಮ್ಮ ಪ್ರಯಾಣ ಬೆಳೆಸಿದ್ವಿ. ಸೊ ನೋಡ್ಬೋದು, ಇದು ಎಂಟ್ರೆನ್ಸ್ ಆಫ್ ವಯನಾಡ್. ಹಿಲ್ ಸ್ಟೇಷನ್ ಅಂದರೆ ಹೆವಿ ಮೇಲಿದೆ, ಅದು ಫುಲ್ಲು ಹೋಗ್ತಾನೇ ಇರಬೇಕು. ಮತ್ತು ನಾವು ಟೆಂಪಲ್ಗೆ ಹೋಗಿ ಬಂದು ಆಮೇಲೆ ನಾವು ಊಟ ಎಲ್ಲ ಮಾಡಿಕೊಂಡು ವಯನಾಡ್ ಕಡೆ ಬಂದ್ವಿ. ಮತ್ತು ವಯನಾಡ್ ಹೋಗುವಾಗ ಇನ್ನೊಂದು ಟೆಂಪಲ್ ವಿಸಿಟ್ ಮಾಡ್ಬೇಕು ಅಂದ್ಕೊಂಡ್ವಿ. ಅದು ಕೂಡ ಪವರ್ಫುಲ್ ದೇವಸ್ಥಾನ. ಈ ಮಾಳಾಯಿಕಾವ್ ಭಗವತಿ ಟೆಂಪಲ್ ಏನಿದೆ ಅದಕ್ಕಿಂತ ಪವರ್ಫುಲ್ ದೇವಸ್ಥಾನ ಅಂತ ಹೇಳಿದ್ರು. ಬಟ್ ನಮಗೇನಂದರೆ ರೂಟ್ ಮಿಸ್ ಆಯಿತು. ನಾವು ಅಲ್ಲಿಂದ ವಯನಾಡ್ಗೆ ಹೋಗುವಾಗ 30 ಕಿಲೋಮೀಟರ್ಸ್ ಮುಂದೆ ಬಂದುಬಿಟ್ಟಿದ್ವಿ. ಸೊ ಅದಕ್ಕಾಗಿ ಅಲ್ಲಿಗೆ ಹೋಗೋಕ್ಕಾಗಿಲ್ಲ, ಅದು ಒಂದು ಮಿಸ್ ಆಯಿತು. ಸೊ ಮತ್ತೆ 30 ಕಿಲೋಮೀಟರ್ಸ್ ಹಿಲ್ ಸ್ಟೇಷನಿಂದ ಕೆಳಗಡೆ ಬರೋದಂದರೆ ಇದು ಇಂಪಾಸಿಬಲ್ ಅನ್ನೋ ಥರನೇ ಆಗ್ಬಿಟ್ಟಿತ್ತು, ಅಷ್ಟು ಮೇಲೆ ಬಂದಿದ್ವಿ. ಸೊ ಅದಕ್ಕೆ ಬೇಡ ಬಿಡು, ಇನ್ನೊಂದು ಸರಿ ನೆಕ್ಸ್ಟು ಯಾವಾಗಾದರೂ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಸೊ ನೆಕ್ಸ್ಟಿಂದ ಬರುವಾಗ ಇಲ್ಲಿ ಜಾಸ್ತಿ ಟೀ ಎಸ್ಟೇಟ್ಗಳೇ ಜಾಸ್ತಿ ಇತ್ತು. ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಹಾಗೆ ಮುಂದೆ ಬರ್ತಾಯಿದ್ವಿ. ಸ್ಟಾರ್ಟಿಂಗಲ್ಲಿ ಎಕ್ಸೈಟೆಡ್ ಆಗಿತ್ತು ಟೀ ಎಸ್ಟೇಟ್ ಎಲ್ಲ ನೋಡೋಕ್ಕೆ. ಬಿಕಾಸ್ ನನಗೆ ಕಾಫಿ ಎಲ್ಲ ಸಖತ್ ನೋಡಿ, ನಾನು ಕೂರ್ಗ್ ಕಡೆ ಎಲ್ಲ ತುಂಬ ಸರಿ ಹೋಗಿದ್ದೀನಿ. ಬಟ್ ಇದು ಟೀ ಎಸ್ಟೇಟು ಫಸ್ಟ್ ಟೈಮ್ ನಾನು ನೋಡಿದ್ದೆ, ಫಸ್ಟ್ ಟೈಮು. ಸೊ ಅದಕ್ಕೆ ಅದೆಲ್ಲ ಸ್ಟಾರ್ಟಿಂಗ್ ನೋಡಿದಾಗ ಎಕ್ಸೈಟೆಡ್ ಆಗಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ಬರೀ ಟೀ ಎಸ್ಟೇಟ್ ಕಾಣಿಸ್ತಾ ಇತ್ತಲ್ಲ, ಅದಕ್ಕೆ ಎಕ್ಸೈಟ್ಮೆಂಟಲ್ಲೆಲ್ಲ ಫುಲ್ ಸ್ಟಾಪ್ ಆಗೋಯ್ತು. ಸೊ ನೆಕ್ಸ್ಟ್ ಇದು ವಯನಾಡ್ ವ್ಯೂ ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂತ. ಏನು ಬ್ಯೂಟಿ ಆಫ್ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಈ ಥರ ಎಲ್ಲ ಪ್ಲೇಸಸ್ಗೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ. ಏನು ಜಾಸ್ತಿ ಅಡ್ವೆಂಚರಸ್ ಆಗಿರಬೇಕು, ಜೊತೆಗೆ ನೋಡೋದಕ್ಕೆ ಮನಸ್ಸಿಗೆ ನೆಮ್ಮದಿ ಅನಿಸ್ಬೇಕು. ಸೊ ಆ ಥರ ಜಾಗಗಳಿಗೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ನಾವು ಜಾಸ್ತಿ ವೆಕೇಷನ್ಸ್ ಪ್ಲ್ಯಾನ್ ಮಾಡೋದೇ ಈ ಥರ ಪ್ಲೇಸಸ್ಗೆ. ವೆದರ್ ಕೂರ್ಗ್ ಹೋಗಿದ್ವಲ್ಲ ಆವಾಗೂ ಅಷ್ಟೇ, ಒಂಥರ ಸ್ಟ್ರೆಸ್ ಬಸ್ಟರ್ ಅಂತಲೇ ಹೇಳ್ಬೋದು. ನಂಗೆ ಇಲ್ಲೆಲ್ಲ ಏನು ಸ್ಟ್ರೆಸ್ ಆಗಿರುತ್ತೋ ಅದೆಲ್ಲ ರಿಲೀಫ್ ಆಗಬೇಕು, ಆ ಥರ ಜಾಗಕ್ಕೆ ಹೋಗೋದು. ಸೊ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಅಂದರೆ ಆಲ್ಮೋಸ್ಟ್ ಒಂದು 6:30 ಅಷ್ಟಾಗಿತ್ತು. ನಾವಿಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ವಿ. ಸೊ ರೆಸಾರ್ಟ್ಗೆ ಚೆಕ್ ಇನ್ ಆಗಬೇಕಾಗಿತ್ತು. ಮನೆಯವ್ರು ಡ್ರೈವಿಂಗ್ ಮಾಡುವಾಗ ಯೂಶ್ವಲಿ ಹೋಟೆಲ್ಸು ರೂಮ್ಸ್ ಎಲ್ಲ ನನ್ನ ಹೆಸರಲ್ಲೇ ಬುಕ್ ಆಗೋದು. ಸೊ ಅದಕ್ಕೆ ನಾನು ರೂಮ್ ಚೆಕ್ ಇನ್ ಡೀಟೇಲ್ಸ್ ಕೊಡ್ತಾಯಿದ್ದೆ. ಚೆಕ್ ಇನ್ ಕೂಡ ಆದ್ವಿ, ಚೆನ್ನಾಗಿತ್ತು. ನಮ್ಮ ಅತ್ತೆ ಮಾವನ ಫಸ್ಟ್ ಟೈಮ್ ಲಕ್ಸುರಿಯಸ್ ರೆಸಾರ್ಟ್ಗೆ ಕರ್ಕೊಂಡೋಗಿರೋದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನನಗೆ. ಸೊ ನಮ್ಮ ಅಪ್ಪ ಅಮ್ಮನ ಇದೇ ಥರ ಕರ್ಕೊಂಡೋಗ್ಬೇಕಂತ ತುಂಬ ಆಸೆ. ಬಟ್ ಏನು ಮಾಡೋದು, ನಮ್ಮ ಟೈಮ್ಗೆ ಅವ್ರ ಟೈಮ್ಗೆ ಅಡ್ಜಸ್ಟ್ ಆಗೋಲ್ಲ. ಈ ಸರಿ ನಮ್ಮಮ್ಮ ಊರಿಗೆ ಬರಬೇಕಾಗಿತ್ತು. ನಮ್ಮ ಅತ್ತಿಗೆ ಅವ್ರ ವೆಕೇಷನ್ಸ್ ಅಂದರೆ ಸಮ್ಮರ್ ಹಾಲಿಡೇಸ್ಗೆ ಅವ್ರ ಮನೆಗೆ ಹೋಗಿದ್ರೆ ನಮ್ಮಮ್ಮ ಅವ್ರು ಬರೋಕ್ಕಾಗಿಲ್ಲ. ಈ ಥರ ಏನಾದರೂ ಒಂದು ಆಗುತ್ತೆ ಅಷ್ಟೇ. ಸೊ ನೋಡಿ, ಇದು ಹೋಟೆಲ್ಲು ಸಕ್ಕತ್ತಾಗಿತ್ತು ಮಾತ್ರ. ಏನು ಆ್ಯಂಬಿಯನ್ಸ್ ಆಗಿರ್ಬೋದು, ಒಂಥರ ಚೆನ್ನಾಗಿತ್ತು. ಇಲ್ಲಿ ನಾವು ಮಕ್ಳಿಗೆ ಪ್ಲೇ ಏರಿಯಾ ಇತ್ತಲ್ಲ, ಅಲ್ಲಿ ಆಟ ಆಡ್ಸೋಣ ಅಂತ ಅಂದರೆ ನೋಡೋಣ ಫಸ್ಟು ಬೆಳಗ್ಗೆಗೆ ಆಟ ಆಡ್ಬೋದು ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಮತ್ತು ಸೈಲೆನ್ಸು ಇತ್ತು, ಮತ್ತು ಚೆನ್ನಾಗಿತ್ತು, ಹೈಜೀನ್ ಮೇಂಟೈನ್ ಮಾಡಿದರು, ಮತ್ತು ಸಿಸ್ಟಮ್ಯಾಟಿಕ್ ಆಗಿತ್ತು, ಚೆನ್ನಾಗಿ ಅನಿಸ್ತು. ಇಲ್ಲಿ ಪ್ಲೇ ಏರಿಯಾ ಇತ್ತು, ಬಟ್ ಫುಲ್ಲು ಗ್ರೌಂಡ್ ಫುಲ್ ವೆಟ್ ಆಗಿಬಿಟ್ಟಿತ್ತು. ಅಲ್ಲೆಲ್ಲ ತುಂಬ ಮಳೆ ಇತ್ತು, ಚೆನ್ನಾಗಿ ಅನಿಸ್ತು. ಮತ್ತು ಜಂಪಿಂಗ್ ರೋಪ್ ಅದೆಲ್ಲ ಇದು ಹತ್ರನೇ ಇತ್ತು, ಎಲ್ಲದಕ್ಕೂ ಹೋಗ್ಬೋದಾಗಿತ್ತು. ಬಟ್ ಅದು ನಾವು ಬಂದಿದ್ದ ಟೈಮಿಂಗ್ಸ್ ಬಂದು ತುಂಬಾ ನೋಡ್ತಾ ಇರ್ಬೋದು ನೀವೇ, ಸಂಜೆ ಆಗೋಗ್ಬಿಟ್ಟಿತ್ತು. 6:30 6:45 ಅಷ್ಟಾಗಿತ್ತು. ಸೊ ಅದಕ್ಕೆ ಇಲ್ಲೇ ಸ್ವಲ್ಪ ಕಾಲ ಕಳೆದು ಆಮೇಲೆ ಊಟ ಎಲ್ಲ ಮಾಡ್ಕೊಂಡು ರೆಸ್ಟ್ ಮಾಡೋಣ ಅಂತ ಮಾಡಿದ್ವಿ. ಇಲ್ಲಂತೂ ಒಳ್ಳೆ ನಿದ್ದೆ ಬಂತು, ಚೆನ್ನಾಗಿತ್ತು ಒಂಥರ. ನೋಡಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಆ ಕಡೆ. ಸೊ ಇದೆಲ್ಲ ನೋಡಿಬಿಟ್ಟೆ ಬುಕ್ ಮಾಡಿದೆ, ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತ. ಸ್ವಲ್ಪ ಏನು
ಕಾಸ್ಟ್ಲಿ ಇರಬಹುದು. ಬಟ್ ನಮಗೆ ಟೈಮಿಂಗ್ಸು ಕರೆಕ್ಟಾಗಿ ಬೇರೆ ಕಡೆ ಎಲ್ಲೂ ರೂಮ್ಸ್ ಅವೈಲೇಬಲ್ ಇರಲಿಲ್ಲ. ಸರ್ಚ್ ಮಾಡಿದ್ರೆ ಸಿಗೋದೇನೋ, ಬಟ್ ನಂಗೆ ನೋಡಿದ ತಕ್ಷಣ ಇದೇನೋ ಚೆನ್ನಾಗಿ ಅನಿಸ್ತು. ಸೊ ಅದಕ್ಕೆ ನಮ್ಮ ಮನೆಯವ್ರಿಗೆ ಇದೇ ಇರಲಿ ಅಂತ ಹೇಳಿದೆ. ಅವರು ಆಯಿತು ಬಿಡು ಮಕ್ಕಳು ಎಂಜಾಯ್ ಮಾಡಲಿ ಅಂತ ಹೇಳಿ ಕರ್ಕೊಂಡೋದ್ವಿ. ನಮ್ಮ ಮಾವಂಗೆ ಗೊತ್ತಿಲ್ಲ ಇದಿಷ್ಟು ರೇಟ್ ಅಂತ. ಇದುವರೆಗೂ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ. ಮಾಡಿದ್ರೆ ನಮ್ಮ ಮಾವನ ಕೈಲಿ ಅಲ್ಲೇ ಉಗಿಸ್ಕೊತಾ ಇದ್ದೆ. ಸೊ ಅಷ್ಟೇ ಗೈಸ್. ಇಲ್ಲಿ ಎಲ್ಲ ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದಕ್ಕೆ ಸೂಟ್ಸು, ಟವೆಲ್ಸು ಎಲ್ಲ ಅಲ್ಲೇ ಅರೇಂಜ್ ಮಾಡಿದರು. ಸೊ ಚೆನ್ನಾಗಿತ್ತು ಒಂಥರ. ನಾವು ಕಷ್ಟಪಡೋದೇನು ಕೇಳಿ, ಎಲ್ಲರೂ ನಾವು ಖುಷಿಯಾಗಿರಬೇಕು ಅನ್ನೋದಕ್ಕೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಸೊ ನಾವು ಇನ್ನು ಯಾವಾಗಲೂ ದೂರ ವೆಕೇಷನ್ಸ್ಗೆ ಹೋಗಲ್ಲ. ಸಮ್ಮರ್ ಹಾಲಿಡೇಸ್ಗಂತೂ ಬಿಡಲ್ಲ, ಖಂಡಿತವಾಗ್ಲೂ ಹೋಗೇ ಹೋಗ್ತೀವಿ. ಯಶುಗೆ ಸಮ್ಮರ್ ಹಾಲಿಡೇಸ್ ಬಂದಾಗ ಹತ್ತತ್ರ ಊರುಗಳಿಗೆ ಮಂತ್ರಾಲಯ, ತಿರುಪತಿಲೆಲ್ಲ ಹೋಗ್ತೀವಿ. ಬಟ್ ವೆಕೇಷನ್ ಅಂತ ಬಂದಾಗ ಸ್ವಲ್ಪ ದೂರನೇ ಪ್ಲ್ಯಾನ್ ಮಾಡೋದು. ಸೊ ಇಲ್ಲಿ ಇಷ್ಟೊತ್ತಲ್ಲಿ ಬೇಡ ಅಂತ ಅಂದರೆ ಫುಲ್ ಕೋಲ್ಡ್ ಇತ್ತು. ಮತ್ತು ಅಲ್ಲಿಂದ ನಾವು ಬಂದಿದ್ವಲ್ಲ, ಸ್ವಲ್ಪ ಸ್ಟ್ರೆಸ್ ಇತ್ತು. ಇವಾಗ ಬೇಡ ಪೂಲ್ಗಿಳಿಯೋದು ಅಂತ ಮಕ್ಕಳನ್ನ ಅವಾಯ್ಡ್ ಮಾಡಿ ಅವರನ್ನು ಕೂಡ ಕರ್ಕೊಂಡು ಫೈನಲಿ ರೂಮ್ಗೆ ಹೋದ್ವಿ. ಸುಬ್ಬುಗಂತೂ ತಡ್ಕೊಳಕ್ಕಾಗ್ತಿರ್ಲಿಲ್ಲ, ಅಷ್ಟು ಏನು ಎಕ್ಸೈಟೆಡ್ ಆಗಿತ್ತ ಅಲ್ಲಿ ಒಳಗಡೆ ಹೋಗಿ ಇಳಿದು ಆಟ ಆಡಿಬಿಡ್ಬೇಕು ಅನ್ನೋಷ್ಟು. ಸೊ ನಾವು ಬೇಡ, ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡಿಕೊಂಡು ಆಮೇಲೆ ಬಂದು ಆಟ ಆಡಿ ಅಂತ ಅವಾಯ್ಡ್ ಮಾಡಿಕೊಂಡು ಫೈನಲಿ ಅವರಿಬ್ರು ಕರ್ಕೊಂಡು ನಾವು ರೂಮ್ಗೆ ಹೋದ್ವಿ. ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಲ್ಲೇ ಸನಿಹಾರ ರೆಸಾರ್ಟ್ಸ್ ಇದೆಯಲ್ಲ, ಅಲ್ಲೇ ಒಳಗಡೆನೇ ಒಂದು ಹೋಟೆಲ್ ಇದೆ. ಸ್ಪಾ ಕೂಡ ಇತ್ತು. ಸ್ಪಾಗೆ ನನಗೆ ತುಂಬ ಇಷ್ಟ ಇತ್ತು. ಬಟ್ ಸುಬ್ಬು ಇರೋದ್ರಿಂದ ಸ್ಪಾ ಅದೆಲ್ಲ ಸಾಧ್ಯ ಆಗಲಿಲ್ಲ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀವಿ. ನನ್ನ ಅತ್ತೆ ಮಾವಂಗೆ ಹೇಳಿದೆ. ಆ್ಯಕ್ಚುಲಿ ಇಲ್ಲಿ ನಮಗೆ 2 ರೂಮ್ ಕೊಟ್ಟಿದ್ದರು. ಅಂದರೆ ಫುಲ್ ಫ್ಯಾಮಿಲಿ ದೊಡ್ಡ ರೂಮ್ ಇರಲಿಲ್ಲ. ಸೊ ಅದಕ್ಕೆ ನಾವು ಒಟ್ಟಿಗೆ ಬಂದು ಬೇರೆ ಬೇರೆ ರೂಮಲ್ಲಿ ಮಲ್ಕೊಂಡಿದ್ವಿ. ಸೊ 2 ರೂಮ್ ಕೊಟ್ಟಿದ್ದರು. ಸೊ ನಾನು ಹೇಳಿದೆ ರೂಮ್ಸ್ಗೆ ಬರುತ್ತೆ ಊಟ, ಹೋಗೋದೇನು ಬೇಡ ಡೈನಿಂಗ್ ಹಾಲ್ಗೆ ಅಂತ ಹೇಳಿದೆ. ಬಟ್ ಇಲ್ಲವಲ್ಲ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ನಮ್ಮ ಮಾವ ಹೇಳಿದ್ರು. ಸೊ ಅದಕ್ಕೆ ಅಲ್ಲೇ ಹೋಗಿ 1.5 hour ವೆಯ್ಟ್ ಮಾಡಿದ್ದೀವಿ ನಾವು ಇದಕ್ಕೆ. ಸೊ ಫೈನಲಿ ಊಟ ಅಂತೂ ಸಕ್ಕತ್ತಾಗಿತ್ತು. ಟೇಸ್ಟು ಚೆನ್ನಾಗಿರಲೇಬೇಕಲ್ವ, 5 ಸ್ಟಾರ್ ಹೋಟೆಲ್ ಅಂದಮೇಲೆ. ಸೊ ಗೈಸ್, ನಾವಿವಾಗ ವಯನಾಡ್ ಹಿಲ್ ಸ್ಟೇಷನಲ್ಲಿ ಒಂದು ರೆಸಾರ್ಟ್ ಕಮ್ ಹೋಟೆಲ್. ಸೊ ಇಲ್ಲಿ ನಾವು ಚೆಕ್-ಇನ್ ಆಗಿದ್ದೀವಿ. ಸೊ ಇದ್ರದ್ದು ಹೆಸರು ಏನು, ಸನಿಹಾರ ಹೋಟೆಲ್ ಆ್ಯಂಡ್ ರೆಸಾರ್ಟ್ಸು. ಇದು ಹಿಲ್ ಸ್ಟೇಷನಲ್ಲಿರೋದು. ಚೆನ್ನಾಗಿದೆ, ಅಫಿಷಿಯಲ್ ಆಗಿದೆ, ಜೊತೆಗೆ ಕ್ಲೀನಾಗಿದೆ. ಆ್ಯಂಡ್ ಏನು ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ರೇಟ್ ಸ್ವಲ್ಪ ಜಾಸ್ತಿ. ಸೊ ನಾನು ನಮ್ಮ ಮಾವ ರೂಮು ಹೇಳೇ ಇಲ್ಲ ನನ್ನ ಬ್ಲಾಗಲ್ಲಿ, 2 ರೂಮ್ ಕೊಟ್ಟಿದ್ದಾರೆ ನಮಗೆ. ಸೊ ನಾನು ಕಾಲ್ ಮಾಡಿ ಬುಕ್ ಮಾಡೋವಾಗ 2 AC ರೂಮೇ ಕೊಟ್ಟಿದ್ದು. ಬಟ್ ಅದು ಅಂದರೆ ಯೂಶ್ವಲಿ ಇಲ್ಲಿ ಒಂದು 3-4 ಡೇಸ್ ಮುಂಚೆ ಬುಕ್ಕಿಂಗ್ ಮಾಡ್ಕೋಬೇಕಂತೆ. ಬಟ್ ಲಕ್ಕಿಲಿ ನಮಗೆ ವಿತೌಟ್ ಬುಕ್ಕಿಂಗ್ ರೂಮ್ ಸಿಕ್ತು. 2 AC ರೂಮ್ ಬುಕ್ ಮಾಡಿದ್ವಿ. ಬಟ್ ಅದು AC ಪ್ರಾಬ್ಲಮ್ ಆಗಿದೆ, ಸರ್ವಿಸ್ ಮಾಡ್ತಾ ಇದ್ದೀವಿ. 1 ನಾನ್ AC 1 AC ಕೊಡ್ತೀವಿ ಅಂತ ಅವರೇ ಮತ್ತೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ರು. ಸೊ ಹೆಂಗೂ ಮಳೆ ತುಂಬ ಇತ್ತು, ಓಕೆ ಅಂತ ನಾವು ಅಂದ್ಕೊಂಡ್ವಿ. ಸೊ ನಮ್ಮ ಮಾವ, ಯಶು, ನಮ್ಮ ಅತ್ತೆ 3 ಜನ AC ರೂಮಲ್ಲಿ ಕೆಳಗಡೆ ಫ್ಲೋರಲ್ಲಿ ಇದ್ದಾರೆ. ನಾವು ಮೇಲೆ ನಾನ್ AC ರೂಮಲ್ಲಿದ್ದೀವಿ. ಬಟ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹೆಂಗಿತ್ತು ಊಟ? ಊಟ ತುಂಬ ಚೆನ್ನಾಗಿತ್ತು, ಕಾಸ್ಟ್ಲಿ ಆಯಿತು. ನಮ್ಮ ಮಾವ ಬೈತಾಯಿದ್ರು. ನಾವು ತಗೊಂಡಿದ್ದು ಒಂದು ಕೇರಳ ಪರೋಟ, 2 ಕೇರಳ ಫಿಶ್ ಕರಿ, 2 ಜೀರಾ ರೈಸು, ಆಮೇಲೆ 1 ಚಿಲ್ಲಿ ಚಿಕನ್ ಟೇಸ್ಟಿಯಾಗಿತ್ತು. ಫಿಶ್ ಫ್ರೈಗೆ ಜಾಸ್ತಿ ರೇಟು, ಓನ್ಲಿ 3 ಪೀಸಸ್ ಅಷ್ಟೇ. ಆಮೇಲೆ ವೆಲ್ಕಮ್ ಡ್ರಿಂಕು, ಕಾಫಿ ಅದೆಲ್ಲ ಕೊಟ್ಟರು ಬಂದಾಗ. ಮಳೆ ಇತ್ತು. ವಿಡಿಯೋ ಮಾಡಿದಿರೋದು ಅಲ್ಲಿ. ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ. ಮತ್ತು ಪೂಲ್ ಇದೆ. ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಆಲ್ರೆಡಿ ಕೋಲ್ಡ್ ಇದೆ, ಮತ್ತು ಜೊತೆಗೆ ನೆನ್ನೆ ಎಲ್ಲ ಬೀಚಲ್ಲಿ ಮುಳುಗಿರೋದ್ರಿಂದ ಸಾಹೇಬ್ರಿಗೆ ಸ್ವಲ್ಪ ಕೋಲ್ಡ್ ಥರ ಆಗುತ್ತೇನೋ ಅಂತ ಇವಾಗ ಬೇಡ ಅಂತ ಅಷ್ಟೇ. ಸೊ ಅಷ್ಟೇ ಗೈಸ್, ಬೆಳಗ್ಗೆ ನಾನು ರೂಮ್ ಟೂರ್ ಮಾಡ್ತೀನಿ. ಇದು ಜೊತೆಗೆ ಮಾವ ಅವ್ರದ್ದು 2 ರೂಮ್ ಟೂರ್ ಮಾಡ್ತೀವಿ. ಬೆಳಗ್ಗೆಗೆ ಇಲ್ಲಿಂದ ಚೆಕ್ಔಟ್ ಆಗಿ ವಯನಾಡ್ ಬರೋ ಐಡಿಯಾ ಇತ್ತು, ಮುನ್ನಾರ್ಗೆ ಹೋಗೋ ಐಡಿಯಾ ಇತ್ತು. ಬಟ್ ಇವಾಗ ಮುನ್ನಾರ್ ಕ್ಯಾನ್ಸಲ್ ಮಾಡಿ ಊಟಿ ಅಂತ ಅಂದಿದ್ದಾರೆ. ಹೌದಾ? ಮತ್ತು ಇನ್ನೊಂದು ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಅದರಿಂದ ಮುಂದೆ ಬಂದ್ಬಿಟ್ವಿ. ಮತ್ತು ಇದು ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಸಖತ್ತು ಮೇಲೆ ಬರಬೇಕು.
ಮತ್ತು ಬ್ಯಾಕ್ ಹೋದರೆ ವೇಸ್ಟ್ ಆಗಿಬಿಡುತ್ತೆ. ಒಂದು 25-30 ಕಿಲೋಮೀಟರ್ಸ್ ಹೋಗಬೇಕಾಗಿತ್ತು ಆ ಒಂದು ಪಾಯಿಂಟಲ್ಲಿ. ಸೊ ಅದಕ್ಕೆ ಅಲ್ಲಿ ಬೇಡ. ಅದು ಈ ಕೂರ್ಗಲ್ಲಿ ಇದೆಯಲ್ಲ ಕರ್ಗ್ ರೋಡ್ಸು ಆ ಥರ ಇದೂ. ಸೊ ಅದಕ್ಕೆ ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ಊಟಿ ಅಂತ ಊಟಿಲಿಂದ ಹತ್ತಿರ ಇದೆ ಅಲ್ವಾ. ಮತ್ತು ಅಲ್ಲಿ ಬೋಟ್ ಹೌಸ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ. ನಮ್ಮ ಮಾವ ಊಟಿಲಿ ಎಲ್ಲ ಇರುತ್ತೆ, ಎಲ್ಲ ಅಲ್ಲೇ ತೋರಿಸ್ತೀನಿ ಬನ್ನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಹೋಗ್ಬೇಕಂತ ಇತ್ತು. ಬಟ್ ವಯನಾಡಿಂದ ಆ ಲೊಕೇಶನ್ ಬಂದು 350 ಕಿಲೋಮೀಟರ್ಸ್ ಇದೆ. ಸೊ ಎಲ್ಲ ದೂರನೇ ಇದೆ. ಕೇರಳ ಟ್ರಿಪ್ ಅಂತ ಬಂದರೆ ದೂರ ಪ್ಲ್ಯಾನ್ ಮಾಡಬಾರ್ದು. ವಯನಾಡ್ ಒನ್ಸ್ ಬರಬೇಕು, 1 hour ಒನ್ಸ್ ಬರಬೇಕು, ಆ ಥರ ಪ್ಲ್ಯಾನ್ ಮಾಡ್ಕೊಂಡು. ಸೊ ನಮ್ಮದು ಸ್ವಲ್ಪ ಏನು ಪ್ಲ್ಯಾನ್ಸ್ ತುಂಬ ದೂರ ಮಾಡಿಬಿಟ್ಟಿದ್ವಿ ಅಷ್ಟೇ, ಏನೇನಿಲ್ಲ. ಸೊ ಇವಾಗ ಈ ವಯನಾಡಿಂದ ಬೆಳಗ್ಗೆ ಚೆಕ್ಔಟ್ ಆಗಿ ಅಂದರೆ ಇಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಮಕ್ಕಳಿಗೆ. ಮತ್ತು ವಯನಾಡ್ ನೋಡೋಂಥ ಪ್ಲೇಸಸ್ಸು, ಗ್ಲಾಸ್ ಬ್ರಿಡ್ಜ್ ಇದೆ, ಮತ್ತು ದೇವಸ್ಥಾನ ಇದೆ ಅಂತೆಲ್ಲ ನೋಡಿದೆ ನಾನು. ಸೊ ಅದೆಲ್ಲ ಹೋದ್ಮೇಲೆ ಆಮೇಲೆ ನಾವು ಚೆಕ್ಔಟ್ ಮಾಡಿಬಿಡ್ತೀವಿ. ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ಊಟಿಗೆ ಹೋಗ್ಬಿಡ್ತೀವಿ ಡೈರೆಕ್ಟ್ ಅಷ್ಟೇ. ಸೊ ಅಲ್ಲೂ ಕೂಡ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಚುಬ್ಬು ನಾಚಿಕೆ. ಸೊ ನನ್ನ ಬೊಟ್ಟು ತಗೊಬರಲಿಲ್ಲ ಅರ್ಜೆಂಟಲ್ಲಿ, ಹಂಗೆ ಇದೀನಿ. ಸೊ ಬಾಯ್ ಮಾಡು, ಫುಲ್ ನಾಚಿಕೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿ ಪಾಪ ಸಿಂಗಲ್ ಬೆಡ್ 2 ಕೊಟ್ಟು, ಬಟ್ ಇಲ್ಲಿ ಡಬಲ್+1 ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದಕ್ಕೆ ಡಬಲಲ್ಲಿ ನಾನು ನನ್ನ ಮಗ, ಸಿಂಗಲಲ್ಲಿ ನಮ್ಮ ಯಜಮಾನ್ರು ಅಷ್ಟೇ. ನಾಳೆ ರೂಮಿಂದ ವ್ಯೂ ತೋರಿಸ್ತೀನಿ, ಜೊತೆಗೆ ಏನೇನು ಕೊಟ್ಟಿದ್ದಾರೆ ರೂಮಲ್ಲಿ ಅನ್ನೋದು, ಮತ್ತು ಪ್ರೈಸಿಂಗ್ ಬಗ್ಗೆನೂ ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ. ಸೊ ಬಂದರೆ ಇಲ್ಲಿ ಪ್ಲ್ಯಾನ್ ಮಾಡಿ. ಚೆನ್ನಾಗಿದೆ ರೆಸಾರ್ಟ್. ಗೇಮ್ಸ್ ಎಲ್ಲ ಮಕ್ಕಳಿಗಿದೆ, ಇಂಡೋರ್ ಗೇಮ್ಸು, ಜಿಮ್ ಏರಿಯಾ, ಮತ್ತು ಸ್ಪಾ ಇದೆ. ಸ್ಪಾಗೆ ಹೋಗ್ಬೇಕಂತ ಆಸೆ ಪಟ್ಟು ನೋಡೋಣ ಏನಾಗುತ್ತೋ ಬೆಳಿಗ್ಗೆ. ಆಮೇಲೆ ಮಕ್ಳಿಗೆ ಪ್ಲೇ ಏರಿಯಾ ಇದೆ, ಫೆಸಿಲಿಟೀಸ್ ಚೆನ್ನಾಗಿದೆ, ಹೈಜೀನ್ ಚೆನ್ನಾಗಿದೆ ಅಷ್ಟೆ. ಸೊ ನಾಳೆ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.